ಹಾಯ್ ಸ್ನೇಹಿತರೆ, ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಅಥವಾ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನಲ್ಲಿ ಸೇವ್ ಇರತಕ್ಕಂತಹ ಕಾಂಟ್ಯಾಕ್ಟ್ಸ್ಗಳನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸಿಂಪಲ್ ಆಗಿ ನೀವು ನಿಮ್ಮ ಜಿಮೇಲನ್ನು ಓಪನ್ ಮಾಡಿ ಅಥವಾ ಪ್ಲೇಸ್ಟೋರನ್ನು ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ಕಾರ್ನರ್ನಲ್ಲಿ ನಿಮ್ಮ ಒಂದು ಐ ಡಿ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೀವಿಲ್ಲಿ ನೋಡ್ಬೋದು ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ನಿಮ್ಮ ಪ್ರೊಫೈಲ್ ಗೂಗಲ್ನ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ಬೋದು ಡೇಟಾ ಆ್ಯಂಡ್ ಪ್ರೈವೇಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ. ನೋಡಿ ಸ್ನೇಹಿತರೆ, ನೀವಿಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಸೇವ್ಡ್ ಫ್ರಮ್ ಗೂಗಲ್ ಸರ್ವಿಸ್ ಅಂತ ಇದೆಯಲ್ಲ, ಅಂದರೆ ಒಂದು ಗೂಗಲ್ ನಮ್ಮ ಒಂದು ಎಲ್ಲ ಡೇಟಾ ಗೂಗಲ್ ಸರ್ವಿಸ್ನಿಂದ ಇಟ್ಟಿರ್ತಕ್ಕಂಥ ಡೀಟೇಲ್ಸ್ ಇದರಲ್ಲಿದೆ. ಇದರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಗೂಗಲ್ಲು ಏನೇನು ಸೇವ್ ಮಾಡಿದೆ ಅಂತ ತಿಳ್ಕೊಬೋದು. ನೀವು ನಮ್ಮ ಒಂದು ಆ್ಯಪ್ಸ್ ಎಷ್ಟಿದೆ ಅದು ಸೇವ್ ಮಾಡಿದೆ, ನಮ್ಮ ಜಿಮೇಲ್ ಎಷ್ಟಿದೆ ಅದು ಸೇವ್ ಮಾಡಿದೆ, ನಾವು ಯೂಟ್ಯೂಬ್ ಸೇವ್ ಮಾಡಿರ್ತಕ್ಕಂಥ ವಿಡಿಯೋಸ್ ಇದೆ, ಡ್ರೈವ್ ಫೈಲ್ಸ್ ಇದೆ. ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ನೋಡ್ಬೋದು ನೀವು ಕಾಂಟ್ಯಾಕ್ಟ್ಸ್ ಅಂತ ಇದೆಯಲ್ಲ, ಈ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಸ್ನೇಹಿತರೆ, ನಿಮ್ಮ ಒಂದು ಗೂಗಲ್ನಲ್ಲಿ ಸೇವ್ ಇರ್ತಕ್ಕಂಥ ಕಾಂಟ್ಯಾಕ್ಟ್ಸು 744 ಅಂದರೆ 744 ಕಾಂಟ್ಯಾಕ್ಟ್ಸ್ ನಿಮ್ಮ ಒಂದು ಗೂಗಲ್ ಅಕೌಂಟ್ನಲ್ಲಿ ಸೇವ್ ಇದೆ. ನೀವು ಇದನ್ನು ಬೇರೆ ಒಂದು ಫೋನಲ್ಲಿ ಲಾಗಿನ್ ಮಾಡಿದ್ರು ಕೂಡ ಇಷ್ಟೇ 744 ಕಾಂಟ್ಯಾಕ್ಟ್ಸ್ ಆಟೋಮೆಟಿಕ್ಕಾಗಿ ಬರುತ್ತೆ ಸ್ನೇಹಿತರೆ. ಗೂಗಲ್ನಲ್ಲಿ ಸೇವ್ ಮಾಡೋದ್ರಿಂದ ನಿಮ್ಮ ಒಂದು ಕಾಂಟ್ಯಾಕ್ಟ್ಸ್ ಆಗಲಿ ಫೋಟೋಸ್ ಆಗಿ ತುಂಬ ಸೇಫಾಗಿರುತ್ತೆ ಸ್ನೇಹಿತರೆ. ನೀವು ಫೋನ್ ಕಳ್ಕೊಂಡ್ರೂ ಕೂಡ ನಿಮ್ಮ ಜಿಮೇಲ್ ಐ ಡಿ ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ಅವುಗಳನ್ನು ರಿಕವರಿ ಮಾಡ್ಕೊಳ್ಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ನಮ್ಮ ಒಂದು ಎಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.